ಓಕೆ, ಇವಾಗ ನಾವು ಕ್ರಾಫ್ಟ್ ಬಜಾರ್ಗೆ ಎಂಟರ್ ಆಗ್ತಿದ್ದೀವಿ. ಇದು ಬಂದು ರಾಕ್ ಬೀಚ್ ಪಕ್ಕ ಇದೆ, ಲೈಕ್ ಶಾಪಿಂಗ್ ಸ್ಟ್ರೀಟ್ ಥರ ಇದೆ. ಸೊ ಒಳಗೆ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ. ಬನ್ನಿ ಹೋಗೋಣ. ಆಕ್ಚುಲಿ ಅದರ ಚೆನ್ನಾಗಿರುತ್ತೆ ಟ್ರೆಡಿಷನಲ್ ರೌಂಡ್ ರೌಂಡ್ ಟೋಟ್ ಬ್ಯಾಗ್ ಕೂಡ ಸಿಗುತ್ತೆ. ನೀನು ಏನು ನಂತ ಮಲೇಶ್ವರ ಮೇಲೆ ಸಿಗುತ್ತೆ. ಬಾ. ನಾವು ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಬೀಚ್ ಬಂದು ಸೆರೆನಿಟಿ ಬೀಚ್ ಅಂತ. ಇದು ಬಂದು ರಾಕ್ ಬೀಚ್ ಬ್ಯಾಕ್ ಸೈಡ್ನೇ ಸೆರೆನಿಟಿ ಬೀಚ್ ಅಂತ ಕರೀತಾರೆ. ಸೊ ರಾಕ್ ಬೀಚಲ್ಲಿ ತುಂಬ ರಾಕ್ಸ್ ಆ ಥರ ಎಲ್ಲ ಇತ್ತು. ಇದರಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಬಟ್ ಮರಳೆಲ್ಲ ಸಿಕ್ಕಾಬಟ್ಟೆ ಮರಳು. ನಡ್ಕೊಂಡು ಹೋಗೋ ಜಾಗದಲ್ಲೇ ತುಂಬ ಮರಳಿತ್ತು. ಮತ್ತು ಅದೇನೋ ಈವೆಂಟ್ ಸಮಥಿಂಗ್ ನಡೀತಾ ಇತ್ತು ಅಲ್ಲಿ. ಸೊ ಅದು ನಾನು ಮ್ಯೂಸಿಕ್ ಎಲ್ಲ ಹಾಕಿಲ್ಲ ಕಾಪಿರೈಟ್ ಇಶ್ಯೂಯಿಂದ.
ಸೊ ಹಾಗೆ ಆ ಕಡೆ ಸನ್ಸೆಟ್ ಆಗುತ್ತೆ, ಅದು ವ್ಯೂ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದರು. ಸೊ ನೋಡೋಣ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ ನೋಡಿ ಬ್ಯಾಕ್ ಸೈಡ್. ಸೊ ಅಲ್ಲಿಗೆ ನಡ್ಕೊಂಡು ಹೋಗಬೇಕಿತ್ತು, ಸ್ವಲ್ಪ ದೂರನೇ ಇತ್ತು. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡೋಣ ಅಂತ. ಮರಳು ಎಲ್ಲಿ ನೋಡು ಮರಳು. ಅದು ಸ್ವಲ್ಪ ಕಾಲೆಲ್ಲ ಇಚ್ಚಿಂಗ್ ಆಗಿಬಿಟ್ಟಿತ್ತು ನಮಗೆ, ಯಾಕಂದರೆ ಅದು ಸಾಲ್ಟ್ ವಾಟರ್ ಅಲ್ವಾ. ನಾನು ಹಾನೆಸ್ಟಾಗಿ ಹೇಳಬೇಕಂದ್ರೆ ಅಲ್ಲಿ ವಾಟರ್ ಈ ಬೀಚಲ್ಲಿ ಚೆನ್ನಾಗಿತ್ತು. ಇನ್ನೊಂದು ಬೀಚಿಗೆ ಹೋಗಿದ್ವಿ, ಅದು ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಅಲ್ಲಂತೂ ಕ್ಲೀನ್ನೆಸ್ ಅನ್ನೋದೇ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಸೊ ನಮಗೊಂಥರ ಹಿಂಸೆ ಅನ್ನಿಸ್ಬಿಡ್ತು. ಅಲ್ಲಲ್ಲೇ ಫಿಶು ಸತ್ತೋಗಿದ್ದಾವೆ, ಸ್ಮೆಲ್ಲು ಒಂಥರ, ಅದು ನೀಟಾಗಿ ಕ್ಲೀನೇ ಮಾಡಿರಲಿಲ್ಲ. ಸ್ವಲ್ಪ ಬೀಚ್ಗಳಲ್ಲಿ ಫಿಶಿಂಗ್ ನಡೀತಾ ಇತ್ತು. ಸೊ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ನನ್ನ ವೀಡಿಯೋಸಲ್ಲಿ. ಈಗ ಸೆರೆನಿಟಿ ಬೀಚಲ್ಲಿದ್ದೀವಿ. ಇಲ್ಲಿ ಸನ್ಸೆಟ್ ನೋಡೋಣ ಅಂತ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ಲಿ, ಅದು ಬೀಚ್ಗೂ ನಾವಿರೋ ಪ್ಲೇಸ್ಗೂ ಅಷ್ಟು ದೂರ ಎಲ್ಲ ನಡಿಬೇಕಾಗಿತ್ತು ಬೀಚಿಗೆ. ಸೊ ಮೇಲೆ ಹತ್ತು ಹೋಗ್ತಾ ಇದ್ದೀವಿ. ವೀವ್ ಅಂತೂ ಸೂಪರಾಗಿತ್ತು. ಅದು ಸನ್ಸೆಟ್ ಆಗ್ತಾ ಇರೋದು ಶ್ಯಾಡೋ ನೀರಿನ ಮೇಲೆ ಬೀಳ್ತಾ ಇತ್ತು, ಅದು ನೋಡೋಕ್ಕೆ ಒಂದು ಮಜಾ. ಎಷ್ಟು ಬೇಗ ಮುಳುಗೋದ ಗೊತ್ತಾ ಸೂರ್ಯ, ಇಷ್ಟು ಬೇಗ ಮುಳುಗೋಗ್ತಾನ ಅನ್ನೋ ಥರ ಅನ್ನಿಸ್ಬಿಡ್ತು. ವಿತಿನ್ ಮಿನಿಟಲ್ಲಿ ಮುಳುಗೋಯ್ತು ಸೂರ್ಯ. ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ, ನೀರ ಮೇಲೆ ಹೇಗೆ ಕಾಣುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡೋದಕ್ಕಂತೂ ಅದ್ಭುತವಾಗಿತ್ತು, ಅಷ್ಟು ಚೆನ್ನಾಗಿತ್ತು ಅದು ವೀವು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ನಿಮಗೆ ಅನ್ನಿಸ್ತಿದೆ ಬರೀ ವೀಡಿಯೋನಲ್ಲೇ ಹಿಂಗೆ ಅನ್ನಿಸ್ತಿದೆ ಅಂದರೆ ರಿಯಲಾಗಿ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಅದು ಬೋಟ್ಸ್ ಎಲ್ಲ ಇತ್ತಲ್ವಾ, ವೀವೇ ಒಂಥರ ಡಿಫ್ರೆಂಟ್ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಹೋಗಿದ್ದಕ್ಕೆ. ಎಲ್ಲ ಚೆನ್ನಾಗಾಯಿತು, ಟ್ರಿಪ್ಪೆಲ್ಲ ಚೆನ್ನಾಗಾಯಿತು. ಈಗ ನಾನು ಹಾಕಿರೋದು ಬಂದು ಫಸ್ಟ್ ಡೇದೇ ಸೆಕೆಂಡ್ ಪಾರ್ಟ್ ಹಾಕಿದ್ದೀನಿ. ಅಲ್ಲಿ ಶಾಪಿಂಗ್ ಏನಿತ್ತು ಮತ್ತು ಆವತ್ತಿನ ದಿನವೇ ನಾವೇನು ಕವರ್ ಮಾಡಿದ್ವಿ ಅಂತ ಹಾಕಿದ್ದೀನಿ. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ಬೀಚ್ ಹತ್ರನೇ ಹೋಗ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಕೊಂಡು ಹೊರಡೋಣ ಅಂತ. ಇಲ್ಲಿ ಮರಳೆಲ್ಲ ಕಾಲು ಶೂ ಒಳಗೆಲ್ಲ ಹೋಗ್ತಾಯಿತ್ತು. ಯಪ್ಪ ಬೇಡ ನಮ್ಮ ಪಾಡು. ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ ನಾನು ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇರೋದು. ಅದು ಆ್ಯಕ್ಚುಲಿ ಸೌಂಡ್ ಕೊಟ್ಟು ಹಾಕಬೇಕಿತ್ತು. ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡು ತುಂಬ ನಾಯ್ಸ್ ಇದೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಹಾರ್ಶ್ ಆಗಿದೆ ಸೌಂಡು. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗೂ ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಬೀಚಲ್ಲಿ ನೀರೆಲ್ಲ ಚೆನ್ನಾಗಿತ್ತು, ಇದೇನು ಗಲೀಜಿರಲಿಲ್ಲ, ಸ್ಮೆಲ್ಲು ಇರಲಿಲ್ಲ, ಏನಿಲ್ಲ, ಚೆನ್ನಾಗಿತ್ತು ಇದು ಬೀಚು. ಸ್ವಲ್ಪ ಬೀಚ್ಗಳು ಮೇಂಟೆನೆನ್ಸ್ ಇಲ್ಲ. ನಾನು ಅದು ಯಾವ್ಯಾವ ಬೀಚ್ ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಬೀಚ್ ಬಿಟ್ಟರೆ ನೋಡೋ ಅಂಥದ್ದು ನನಗನ್ಸಿದ ಪ್ರಕಾರ ಪಾಂಡಿಚೇರಿನಲ್ಲಿ ಏನಿಲ್ಲ ಬೀಚಸ್ ಬಿಟ್ಟರೆ. ಅದೇ ಫ್ರೆಂಚ್ ಕಾಲೋನಿ ಒಂದು ನೋಡಿದ್ವಿ, ಅದು ಅಲ್ಲಿ ರಿಯಲಿಸ್ಟಿಕ್ಕಾಗೇ ಬೇರೆ ಇದೆ. ಇಲ್ಲಿ ಫೋಟೋಗ್ರಫಿ ಮಾಡಿ ಹಾಕ್ತಾರಲ್ಲ ಅದರಲ್ಲೇ ಬೇರೆ ಇದೆ. ಟೋಟಲಿ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ನಾವು ಫೋಟೋ ತೆಕ್ಕೊಂಡಾಗ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನಾವು ಫೋಟೋಸಲ್ಲೆಲ್ಲ. ರಿಯಲಾಗಿ ನೋಡೋದಕ್ಕೆ ಅದು ನಾರ್ಮಲಾಗಿ ನಮ್ಮ ಬೆಂಗಳೂರಲ್ಲೂ ಇರುತ್ತೆ ಅನ್ನೋ ಥರ ಇತ್ತು ಫ್ರೆಂಚ್ ಕಾಲೋನಿ ಬಂದು. ಸೊ ಇಲ್ಲಿಂದ ನಾವು ಹೊರಟ್ವಿ. ಆನ್ ದ ವೇ ಏನಾದರೂ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ, ಇಲ್ಲ ಮನೆಗೆ ಹೋಗೋಣ, ರೂಮಿಗೆ ಹೋಗೋಣ ಅಂತ. ಆಮೇಲೆ ನೈಟ್ ರೂಮಿಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ರೂಮ್ ರಿಸೆಪ್ಷನಿಸ್ಟ್ ಹೇಳಿದ್ರು ನಮಗೆ ಇಲ್ಲೇ ನಿಯರ್ ಬೈ ಹೋಟೆಲ್ಸ್ ಇದೆ ಅಂತ. ಸೊ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಅದ್ಯಾವುದೋ ಒಂದು ಮುಬಾರಕ್ ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು, ಅವ್ರು ಮುಬಾರಕ್ ಅಂತ ಯಾವುದೋ ಹೇಳಿದ್ರು. ಅದ್ರ ಪಕ್ಕದ ಇನ್ನೊಂದು ಹೋಟೆಲ್ ಇತ್ತು. ಸೊ ನಾವು ಅದಕ್ಕೆ ಹೋಗೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾಯಿದ್ದೀವಿ. ಫುಡ್ಡೆಲ್ಲ ಹೇಗಿತ್ತು ಏನು ಅಂತ ನಾನು ಅದ್ರ ಬಗ್ಗೆನೂ ರಿವ್ಯೂ ಕೊಡ್ತೀನಿ. ಅದು ಆ್ಯಕ್ಚುಲಿ ಏನೋ ಕನ್ಸ್ಟ್ರಕ್ಷನ್ ರಿನೋವೇಷನ್ ಏನೋ ಮಾಡ್ತಾಯಿದ್ರು ಫ್ರಂಟಲ್ಲಿ ಆ ಹೋಟೆಲ್ಗೆ. ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಕ್ಲೀನ್ನೆಸ್ಸು ನೀಟಾಗಿ ಮೇಂಟೈನ್ ಮಾಡಿದರು, ಎಲ್ಲ ಚೆನ್ನಾಗಿತ್ತು ಈ ಹೋಟೆಲ್ ಬಗ್ಗೆ ಹೇಳೋದಾದರೆ. ನಾವು ಇದ್ದಿದ್ದು ಹೋಟೆಲ್ ಡೀಟೇಲ್ಸ್ ಯಾವ ಏರಿಯಾ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ.
ನಾನು ಲಾಸ್ಟ್ ಇದು ಲಾಸ್ಟ್ ವಿಡಿಯೋ ಮಾಡ್ತೀನಲ್ಲ ಆವಾಗ ಹೇಳ್ತೀನಿ ನಿಮಗೆ ಡೀಟೇಲ್ಸ್ ಎಲ್ಲ, ಕಾಸ್ಟ್ ಎಷ್ಟಾಯಿತು, ಯಾವ ಏರಿಯಾನಲ್ಲಿದೆ, ಎಷ್ಟು ದಿನ ಮುಂಚೆ ಬುಕ್ ಮಾಡ್ಕೊಂಡ್ವಿ ಅಂತ ಎಲ್ಲ ಹೇಳ್ತೀನಿ. ಸೊ ನಾವು ಊಟಕ್ಕೆ ಬಂದುಬಿಟ್ಟು ಜೀರಾ ರೈಸ್ ಮತ್ತು ರೋಟಿ ಆ್ಯಂಡ್ ಇನ್ನೇನು ತೊಗೊಂಡ್ವಿ, ಇನ್ನೊಂದೇನೋ ಬಟರ್ ಚಿಕನ್ ಸಮಥಿಂಗ್ ಏನೋ ತೊಗೊಂಡ್ವಿ. ಎಲ್ಲ ಚೆನ್ನಾಗಿತ್ತು. ಫುಡ್ ವೈಸ್ ಬಂದರೆ ಚೆನ್ನಾಗಿತ್ತು. ಜೀರಾ ರೈಸು ಚೆನ್ನಾಗಿತ್ತು. ಕೆಲವೊಂದು ಕಡೆ ಜೀರಾ ರೈಸ್ ಅಂತಾರೆ, ಬಟ್ ಅದರಲ್ಲಿ ಏನೂ ಇರೋದಿಲ್ಲ, ಹಾಗೆ ಇರುತ್ತೆ. ಆಮೇಲೆ ಒಂದು ದಾಲ್ ಫ್ರೈ ಕೂಡ ತೊಗೊಂಡಿದ್ವಿ, 8 ಮೆಂಬರ್ಸ್ಗೆ ಶಾರ್ಟೇಜ್ ಆಗುತ್ತೆ ಅಂತ. ನಾವು 7 ಪ್ಲಸ್ ಡ್ರೈವರ್ 8 ಮೆಂಬರ್ಸ್ ಇದ್ದಿದ್ದು. ಸೊ ಊಟ ಎಲ್ಲ ಆಯಿತು. ಫುಡ್ಡು ಎಲ್ಲ ಚೆನ್ನಾಗಿತ್ತು ಈ ಹೋಟೆಲಲ್ಲಿ. ಸೊ ಇದ್ರ ಬಗ್ಗೆ ನಾನು ರಿವ್ಯೂ ಕೊಡೋದಾದರೆ ಔಟ್ ಆಫ್ 10 8 ಕೊಡ್ತೀನಿ. ಚೆನ್ನಾಗಿತ್ತು ಫುಡ್ಡು. ಸೊ ಇದೆಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟ್ ರೂಮಿಗೆ ಹೋದ್ವಿ. ಅವತ್ತು ಫಸ್ಟ್ ಡೇ ಅಲ್ವಾ, ಅವತ್ತೇ ಟ್ರಾವೆಲ್ ಮಾಡಿದ್ವಿ, ಅವತ್ತೇ ಸ್ವಲ್ಪ ಪ್ಲೇಸಸ್ ಕವರ್ ಮಾಡಿದ್ವಿ. ಯಾರಿಗೂ ನಿದ್ದೆ ಇರಲಿಲ್ಲ. ಅರ್ಲಿ ಮಾರ್ನಿಂಗ್ 4ಗೆ ಎದ್ದಿದ್ದು, 4 ಏನು 3ಗೆ ಎದ್ದಿದ್ವಿ ಅಂದ್ಕೊಳ್ಳಿ, 3 o'clockಗೆ ಎದ್ದಿದ್ದು. ಸೊ ನಿದ್ದೆ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮಲಗೋ ಅಷ್ಟರಲ್ಲೇ 10:30 ಆಗೋಗಿತ್ತು. ಸೊ ಹೋಟೆಲಿಂದ ಬರುವಾಗ ಆನ್ ದ ವೇ ಇಲ್ಲೊಂದು ಶಾಪ್ ಇತ್ತು. ಇಲ್ಲಿ ಈ ಥರ ಇಯರಿಂಗ್ಸ್ ಮತ್ತು ಬ್ರೇಸ್ಲೆಟ್ಸ್, ಬ್ಯಾಂಡ್ಗಳು ಮತ್ತು ಮಕ್ಕಳ ಐಟಮ್ಸ್ಗಳು ಆ ಥರದ್ದೆಲ್ಲ ಇತ್ತು. ದೊಡ್ಡದು ಮಕ್ಕಳದು ಎಲ್ಲ ಇತ್ತು. ನಾನು ವೈನಿದಿಗೆ ಜುಟ್ಟು ಹಾಕೋಕ್ಕಾಗಲ್ಲ ಅಂತ ನಾನೇನು ತೊಗೊಳ್ಲಿಲ್ಲ ನನ್ನ ಮಗಳಿಗೆ. ಬೇರೆಯವರೆಲ್ಲ ತೊಗೊಂಡ್ರು. ನಮ್ಮ ಅಕ್ಕನೂ ಕೂಡ ತೊಗೊಂಡ್ಳು, ವಿಸ್ಮಯಾಗೆ. ಅವಳ ಮಗಳ ಹೆಸರು ವಿಸ್ಮಯ ಅಂತ. ಸೊ ಅವಳಿಗೆ ತೊಗೊಂಡ್ಳು. ಇನ್ನು ಬೇರೆಯವರೆಲ್ಲ ಸ್ವಲ್ಪ ತೊಗೊಂಡ್ರು. ನಾನೇನು ತೊಗೊಳ್ಳಿಲ್ಲ. ಅಲ್ಲಿ ನನಗೆ ನೆಸೆಸಿಟಿ ಇರೋ ಅಂಥದ್ದೇನೂ ಸಿಗಲಿಲ್ಲ. ನಾನು ಆ್ಯಕ್ಚುಲಿ ನನ್ನ ಮಗಳಿಗೆ ಈಗೆಲ್ಲ ಟಾಯ್ಸ್ ಅಂದರೆ ಗೊತ್ತಾಗುತ್ತೆ. ಸೊ ನಾನು ಟಾಯ್ಸ್ ಟೈಪ್ ನೋಡ್ತಾ ಇದ್ದೆ, ಆ ಥರದ್ದೇನೂ ಇರಲಿಲ್ಲ. ಇದೊಂದು ಕ್ಲಿಪ್ಸ್ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಮ್ಮ ಅಕ್ಕನ ಮಗಳಿಗೆ ಚೆನ್ನಾಗಿದೆ ಅಂತ ಹೇಳಿದೆ. ಅವಳೊಂದು ಪೇರ್ ತೊಗೊಂಡ್ಳು. ಅದು ಚೆನ್ನಾಗಿದೆ. ಅದೊಂಥರ ಕೂದಲಿದ್ರೆ ಹಾಕೋದಕ್ಕೆ ಚೆಂದ. ಅದು ಅರೌಂಡ್ 160 ಏನೋ ಹೇಳಿದ್ರು. ವರ್ತ್ ಅನ್ನಿಸ್ತು ನನಗೆ ಅದು. ಅದೊಂದು ಪೇರ್ ತೊಗೊಂಡ್ಳು. ಆಮೇಲೆ ಅಷ್ಟೇ, ಹಿಂಗೆ ನೋಡ್ತಾ ಏನೋ ಸ್ವಲ್ಪ ಕ್ಲಿಪ್ಸು ಏನೇನೋ ತೊಗೊಂಡ್ರು ಅವರೆಲ್ಲ. ನಾನೇನು ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ರೂಮ್ಗೆ ಹೋಗೋಣ, ರೆಸ್ಟ್ ಮಾಡೋಣ. ಇಲ್ಲಿ ರೂಮ್ ನಿಯರ್ ಬೈ ಇತ್ತು. ನಾವು ಆ್ಯಕ್ಚುಲಿ ಊಟಕ್ಕೆ ಹೋಗಿದ್ದು ಏರಿಯಾ ರೂಮ್ ಪಕ್ಕದ ಮೇನ್ ಹೈವೇನಲ್ಲೇ ಇತ್ತು. ಸೊ ಹಾಗೆ ಆನ್ ದ ವೇ ಬಂದ್ವಲ್ವಾ ಅಂತ ಇಲ್ಲಿಗೆ ಹೋದ್ವಿ. ಹಾಗೆ ಅಲ್ಲಿಂದ ಹೊರಟು ರೂಮಿಗೆ ಹೋದ್ವಿ ವಾಪಸ್. ನಾವು ರೆಸ್ಟ್ ಮಾಡೋಣ, ಇವತ್ತು ಟಯರ್ಡ್ ಆಗಿದೆ ಅಂತ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆಮೇಲೆ ರೂಮಿಗೆ ಬಂದು ಹಾಗೆ ಸ್ವಲ್ಪ ಫನ್ನಿ ಥಿಂಗ್ಸ್ ಮಾಡಬೇಕಲ್ಲ, ಏನೋ ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ರು. ನಂತೂ ಎಷ್ಟು ಕಾಮಿಡಿಯಾಗಿ ಅಂದರೆ ಬಿದ್ದು ನಕ್ಕಿದ್ದೀವಿ. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕಂದರೆ ನಾವು ಏನೇನೋ ಮಾತಾಡಿದ್ದೀವಿ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ. ಇದೊಂದು ರೀಲ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.